ಅಲ್ಲ ಕಣತ್ಗೆ ನಾನು ಕುಕ್ಕಂಡು ನನಗೂ ಬೇಜಾರಾದಂಗೆ ಐತೆ. ಏನಾರ ಬದುಕಿದ್ರೇಳು ನಾನು ಮಾಡ್ತೀನಿ, ಮುಸ್ರಿ ಗಿಸ್ರಿ ಇದ್ರೇಳು ಬೆಳಗಿಕ್ತೀನಿ. ನಾನು ಇವು 2-3 ದಿನ ಕೂಕೊಂಡು ಸಾಕಾಗೋಯ್ತು ಕಣತ್ಗೆ. ನೀನು ನನಗೆ ಅಡುಗೆ ಮಾಡಿಕ್ತೀಯ, ಊಟ ಮಾಡೋ ಅಂತೀಯ, ತಿಂಡಿ ತಿನ್ನು ಅಂತೀಯ, ಸ್ನಾನ ಮಾಡೋ ಅಂತೀಯ. ನನ್ನ ಏನು ಬದುಕೆ ಮಾಡ್ಸಲ್ಲ ನೀನು. ನನಗೆ ಬದುಕು ಮಾಡಲಿಲ್ಲ ಅಂದರೆ ತಲೆ ಕೆಟ್ಟು ಮೆಟ್ಟಿಡಿದೈತಿ. ಅದಕ್ಕೆ ಯಾತನ ಪಾತ್ರೆ ಇದ್ರೆ ಬೆಳಗಿಕ ಕೇಳು ಬೆಳಗಿಕ್ತೀನಿ, ಇಲ್ಲಾಂದ್ರೆ ಬಟ್ಟೆ ಇದ್ರೆ ಕುಕ್ತೀನಿ. ಸುಮ್ಮನೆ ಕುಕ್ಕಮಕ್ಕಾಗಲ್ಲ ಕಣತ್ತೆ ನನಗೆ. ಸುಶೀಲಾ, ನೀನು ಯಾಕೆ ನೀನು ತಲೆ ಕೆಡಿಸ್ಕೊಂತೀಯ ಬದುಕಿನ ಬಗ್ಗೆನ? ಕೆಲಸದ ಬಗ್ಗೆ ನೀನು ಯಾಕೆ ತಲೆ ಕೆಡಿಸ್ಕೊಂತೀಯ? ನಾನು ಮಾಡ್ತೀನಲ್ವಾ, ನೀನು ತಲೆ ಕೆಡಿಸ್ಕೋಬೇಡ. ಈಗ ಒಂದು ಕೆಲಸ ಮಾಡು, ಹೋಗಿ ಸ್ನಾನ ಮಾಡಿಕೊಂಡು ಒಳ್ಳೆ ಬಟ್ಟೆ ಹಾಕೊಂಡು ರೆಡಿಯಾಗು. ನಾನು ನಿನ್ನ ಎಸ್ಮಾಲಿಗೆ ಕರ್ಕೊಂಡು ಹೋಗ್ತೀನಿ, ಆಯಿತಾ? ಇನ್ನೇನು ನಾಳೆ ಹೋಗ್ತಿಲ್ಲ ಊರಿಗೆ, ನೀನು ಎಸ್ಮಾಲಿಗೆ ಹೋಗಿ ಬರೋಣ ಒಂದ್ಸರಿನಾ? ಏನಾದರೂ ನೀನು ತಗೊಳ್ಳೋದಿರೋ ತಗೊಳ್ಳಿಂತೆ. ನಾನು ಒಂದು ಸ್ವಲ್ಪ ಶಾಪಿಂಗ್ ಮಾಡೋದಿದೆ. ನಿಮ್ಮ ಅಣ್ಣ ಬೇಕಾದ್ರೆ ಎಲ್ಲ ಹೊರಗಡೆ ಹೋಗಿದ್ದಾರೆ, ಅವ್ರೇನು ಬರೋದು ಬೇಡ. ನಾನು ನೀನು ಮಂಜ ಮೂವರು ಆಟೋದಲ್ಲೋಗಿ ಬರೋಣ, ಸರಿನಾ? ಹೋಗಿ ಸ್ನಾನ ಮಾಡಿಕೊಂಡು ನನ್ನವೇ ಒಂದು ಜೊತೆ ಹೊಸ ಬಟ್ಟೆ ಇದೆ, ಅವನ್ನೇ ಹಾಕೋದು, ಸರಿನಾ? ನೀನು ಸೀರೆ ಉಟ್ಕೋಬೇಡ ಕಣೆ, ಹಾಂ ಆಯಿತಾ? ಎಸ್ಮಾಲ್ಗೆ ಹೋಗ್ತಾ ಇದ್ದೀವಿ ನಾವು ಇವತ್ತು. ಸ್ವಲ್ಪ ಚೆನ್ನಾಗಿರೋ ಫ್ಯಾಷನ್ ಆಗಿರೋ ಬಟ್ಟೆ ಹಾಕ, ನನ್ನವೇ ಹಾಕೋ. ಅಲ್ಲಿ ಒಂದು ಜೊತೆ ಪಿಂಕ್ ಡ್ರೆಸ್ ಇದೆ, ಅದನ್ನು ಕಬೋರ್ಡಲ್ಲಿ ಇಕ್ಕಿದ್ದೀನಿ, ಅವನ್ನ ತಗೊಂಡು ಹಾಕೊಂಡಿರಿ, ಸ್ನಾನ ಮಾಡ್ಕೊಂಡು ರೆಡಿಯಾಗು, ಓಕೆನಾ? ಯಾತ್ಗೆ ನೀನು ಕೈ ಮುಗಿತೀನಿ, ಸುಮ್ಕಿರಮ್ಮ ನೀನು. ನನಗೆ ಫ್ಯಾಷನ್ ಗೀಷನ್ ಎಲ್ಲ ಸೇರಲ್ಲ, ನನಗೆ ನಾಚಿಕೆ ಆದಂಗೆ ಹಾಕೈತೆ. ನಾನು ಇದೇ ಸೀರೆಗೆ ಬರ್ತೀನಿ, ಸುಮ್ಕಿರು. ನಾವು ಒಳ್ಳೆ ಜನ, ನಮಗೆ ಫ್ಯಾಷನ್ ಸ್ಟೈಲು ಪೈಲು ಮಾಡಕ್ಕೆ ಬರೋಲ್ಲ. ನೀನು ಬೇಕಾದ್ರೆ ಅಂಥವಿಕ್ಕೆ ನಾನು ಬೇಡ ಅಂಬಲ್ಲ, ನಾನು ಮಾತ್ರ ಸೀರೆಗೆ ಬರ್ತೀನಮ್ಮ. ತಿರುಗಿ ನಾನು ಅಂಥವಿಂಥವು ಬಟ್ಟೆ ಇಕ್ಕೊಂಬೋದು, ಅಣ್ಣ ನೋಡಿ ಬೈಕೊಂಬೋದು, ನನಗೆ ಸೇರಲ್ಲಮ್ಮ ಅವೆಲ್ಲನ. ಬೇಕಾದ್ರೆ ನೀನು ಎಂಥವನ್ನ ಇಕ್ಕೆ, ನನಗೇನು ಬೇಜಾರಿಲ್ಲ, ನಾನು ಮಾತ್ರ ಸೀರೆಗೆ ಬರ್ತೀನಿ ಕಣತ್ತಿಗೆ. ಸುಶೀಲಾ, ದಡ್ಡಿ ಅಂದ್ರೆ ದಡ್ಡಿ ಕಣೆ ನೀನು. ನಿಜವಾಗ್ಲೂ ದಡ್ಡಿ. ಬಟ್ಟೆ ಇಕ್ಕೊಳ್ಳೋದ್ರೆ ಯಾರನ್ನ ಬೇಜಾರು ಮಾಡ್ಕೊಳ್ತಾರೆ ಅಲ್ಲ? ಈ ಸೀರೆ ಬದಲು ನಾನು ಡ್ರೆಸ್ ಇಕ್ಕೊಳ್ಳೋದು ತಪ್ಪ? ನೀನು ಊರಾಗ ಹೆಂಗಾದ್ರೂ ಇರು, ಹಳ್ಳಿನಲ್ಲಿ ಹೆಂಗ್ ಬೇಕಾದ್ರೂ ಇರು, ಇದೇ ಸೀರೆಲ್ಲನ ಇರು, ನೈಟ್ ಇಲ್ಲನ ಇರು, ನನಗೇನು ಬೇಜಾರಲ್ಲ. ತುಮಕೂರಿಗೆ ಬಂದಿದ್ಯಲ್ವಾ, ಸ್ವಲ್ಪ ಸ್ಟೈಲ್ ಆಗಿರು, ಏನು ತಪ್ಪು? ಹೆಣ್ಮಕ್ಳಿಗೆ ಹೊಸ ಹೊಸ ಬಟ್ಟೆ ಹಾಕೋಬೇಕು, ಹೊಸ ಡ್ರೆಸ್ ಹಾಕೋಬೇಕು, ಚಪ್ಪಲಿ ಹಾಕೋಬೇಕು, ಸ್ಟೈಲ್ ಮಾಡಬೇಕು, ಮೇಕಪ್ ಮಾಡ್ಕೋಬೇಕು ಅನ್ನೋದು ಆಸೆ ಇದ್ದೇ ಇರುತ್ತೆ ಎಲ್ಲ ಹೆಣ್ಮಕ್ಳಿಗೂ. ಊರಾಗಂದ್ರೂ ಊರಾಗೆ ನೀನು ಮೇಕಪ್ ಮಾಡ್ಕೊಳ್ಳೋದು, ಸ್ಟೈಲಾಗಿ ಓಡಾಡೋದು ಅವೆಲ್ಲ ಮಾಡಿದ್ರೆ ಚೆನ್ನಾಗಿರಲ್ಲ. ಇದು ಟೌನು, ತಪ್ಪೇನಿಲ್ಲ. ಅದರಲ್ಲೂ ನಾನೇ ಹೇಳ್ತಾ ಇದ್ದೀನಿ ತಾಯಿ ನಿಮ್ಮ ಹೊತ್ತಿಗೆ. ಹೋಗಮ್ಮ ಪ್ಲೀಸ್, ನನಗೋಸ್ಕರ, ನಿನಗೆ ಬೇಡ ಅಂದ್ರೆ ನನಗೋಸ್ಕರನಾದ್ರೂ ಆ ಹೊಸ ಡ್ರೆಸ್ ಹಾಕು, ಆಯಿತಾ? ನಿಮ್ಮ ಅಣ್ಣಗೆ ನಾನು ಹೇಳ್ತೀನಿ ಕಣೆ, ನಿಮ್ಮ ಅಣ್ಣನೂ ಏನು ಬೇಜಾರಾಗಲ್ಲ. ನಾನೆಲ್ಲ ಹಾಕ್ಕೊಳ್ಳಲ್ವ ಡ್ರೆಸ್, ಎಂತೆಂಥ ಹೊಸ ಡ್ರೆಸ್ ಹಾಕೋತೀನಿ, ಶೂಸ್ ಹಾಕೋತೀನಿ, ಲೂಸ್ ಏರ್ ಬಿಟ್ಕೋತೀನಿ. ಆದ್ರೆ ನಿಮ್ಮ ಅಣ್ಣ ಏನು ಬೇಜಾರೇ ಮಾಡ್ಕೊಳ್ಳಲ್ಲ, ಪಾಪ ಅವರೇ ಸಪೋರ್ಟ್ ಮಾಡ್ತಾರೆ. ಚೆನ್ನಾಗಿರೋ ಬಟ್ಟೆ ಹಾಕೋಬೇಕು, ಇರೋರು ಯಾರೋ ಸಾಯೋರು ಯಾರೋ, ಇರೋ ತಕ್ಕ ಚೆನ್ನಾಗಿ ತಿನ್ನಬೇಕು, ಒಳ್ಳೊಳ್ಳೆ ಬಟ್ಟೆ ಹಾಕೋಬೇಕು ಅಂತ ನಿಮ್ಮ ಅಣ್ಣನೇ ಹೇಳ್ತಾರೆ. ಅಂಥದ್ರಲ್ಲಿ ನೀನೇನು ಸುಶೀಲ, ನೀನು ಇನ್ನು ಯಾವ ಕಾಲದಲ್ಲಿ ಇದೆಯಾ ನೀನು? ಪ್ಲೀಸ್ ನನಗೋಸ್ಕರ ಒಳ್ಳೆ ಬಟ್ಟೆ ಹಾಕ್ಕೊಂಡು ರೆಡಿಯಾಗು, ಆಯಿತಾ? ಹೋಗತ್ಗೆ ಅಷ್ಟೇ ಆತ್ತವು. ನೀನು ಅಂಥವ ಫ್ಯಾಷನ್ ಬಟ್ಟೆ ಅಂತೀಯ, ನನಗೆ ಅವ್ನು ಇಕ್ಕೆಮಕ್ಕೆ ಬರಲ್ಲ, ಒಂಥರ ಆದಂಗೆ ಹಾಕೈತೆ. ನನಗೇನು ಬೇಡ, ಬೇಕಾದ್ರೆ ನೀನೇ ಇಕ್ಕೆ, ನನಗೆ ಸೀರೆಗೆ ಬೋಗ್ತೀನಿ. ಸೇರ್ಲದ ಮೇಲೆ ಹೆಂಗೆ ಇಕ್ಕೆಮನೋದಕ್ಕೆ ನಾನು? ಸುಶೀಲಾ, ಯಾರಿಗೋಸ್ಕರ ಹೇಳ್ತಾ ಇದ್ದೀನಿ ನಾನು? ಹೇಳಿದ್ರೆ ಮಾತು ಕೇಳ್ತಾ ಇಲ್ವಮ್ಮ ನೀನು? ನಿಮ್ಮ ಅಪ್ಪನ ಮನೆಗೆ ಹೋಗಿ ನೀನು ಇಟ್ಕೊಳಕ್ಕಾಗುತ್ತಾವೆಲ್ಲನಾ? ನಾನು ನಿಮ್ಮ ಅಕ್ಕನ ಥರ, ಅರ್ಥ ಆಯ್ತಾ? ನಿಮ್ಮ ಅಮ್ಮನ ಥರನೇ ಅನ್ಕೊ ನನ್ನ. ನಿನ್ನ ಒಳ್ಳೇದಕ್ಕೆ ಅಲ್ವೇನೆ ಹೇಳ್ತಿರೋದು ನಾನು? ಇನ್ನೆಲ್ಲಿ ನೀನು ಒಳ್ಳೊಳ್ಳೆ ಬಟ್ಟೆ ಹಾಕತ್ತೀಯ? ಹಳ್ಳಿಗೆ ನಿಮ್ಮ ಮನೇಲಿ ನಿನ್ನ ಗಂಡ, ನಿನ್ನ ಅತ್ತೆ, ನಿಮ್ಮ ಮಾಮನ ಮುಂದೆ ಫ್ಯಾಷನ್ ಬಟ್ಟೆ ಹಾಕೊಂಡು ಓಡಾಡಕ್ಕಾಗುತ್ತಾ? ಹೆಣ್ಮಕ್ಳು ಫ್ರೆಂಡ್ ಇದ್ದಂಗೆ ಇರ್ಬೇಕು ಅತ್ತಿಗೆರ ಹತ್ರ, ಅರ್ಥ ಆಯ್ತಾ? ಎಲ್ಲರ ಹೊತ್ತಿಗೆ ತರಲ್ಲ ನಾನು. ನಿಮ್ಮ ಅಣ್ಣ ಪಾಪ ಎಷ್ಟು ಇಷ್ಟಪಡ್ತಾರೆ ಗೊತ್ತಾ ನಿನ್ನ? ನಾನು ಅಷ್ಟೇನಾ? ನೀನು ಯಾರಿದ್ದಾರೆ ನನಗೋಸ್ಕರನ? ನೀನೊಬ್ಳಿದ್ಯಾ? ಹೇಳಿದ್ರೆ ಮಾತು ಕೇಳಬೇಕು. ನಾನು ನಿನ್ನೊಳ್ಳೇದೇ ಬಯಸ್ತೀನಲ್ವಾ? ಈಗ ಹಾಕೊಂಬೋಗು, ನನಗೆ ಅವೆಲ್ಲ ಗೊತ್ತಿಲ್ಲ, ರೀಸನ್ಸ್ ಹೇಳಂಗಿಲ್ಲ. ನೀನು ಹೋಗಿ ಹೊಸ ಬಟ್ಟೆ ಹಾಕೊಂಬರ್ತೀಯ, ನಾನು ಮುಂದೆ ನಿಂತ್ಕೊಂತೀಯ ಅಷ್ಟೇ. ನಾನು ಇವೆಲ್ಲ ಪಾತ್ರೆ ಬೆಳಗಿಕ್ಕಿ ಕಸ ಹೊಡೆಯೋ ಅಷ್ಟೊತ್ತಿ ನೀನು ಸ್ನಾನ ಮಾಡ್ಕೊಂಡು ಒಳ್ಳೆ ಬಟ್ಟೆ ಇಕ್ಕೊಂಡು ರೆಡಿ ಆಗಿರ್ಬೇಕು, ಅರ್ಥ ಆಯ್ತಾ? ನಾನು ಕೂಡ ಸ್ನಾನ ಮಾಡ್ಕೊಂಡು ತಲೆ ಬಾಚ್ಕೊಂಡು ರೆಡಿ ಆಗ್ತೀನಿ, ಎಸ್ಮಲ್ಗೆ ಹೋಗೋಣ, ಆಯ್ತಾ? ಎಲ್ಲಿ ಮಂಜು ಎಲ್ಗೋದ? ಅವನು ಕರೀಲಿ, ಅವನು ಒಳ್ಳೆ ಬಟ್ಟೆ ಇಕ್ಕಂಬ್ಲಿ. ಪಾಪ ಮಂಜ ಬಾರ ಇಲ್ಲಿ, ನಿಮ್ಮ ಅತ್ತೆ ಕರಿತಾ ಇದ್, ಬಾ ಇಲ್ಲಿ, ಏನು ಹೇಳ್ಬೇಕಂತೆ, ಬಾರೋ. ಟಿವಿ ನೋಡ್ತಾ ಇದ್ದೆ ಕಣಮ್ಮ, ಇವ ಅಮ್ಮ ಟಿವಿ ನೋಡಕ್ಕೂ ಬಿಡಲ್ಲ. ಅಲ್ಲಿ ಊರಾಗ ಟಿವಿ ನೋಡಿರ ಒಜ್ಜಿನ ಅಪ್ಪಯ್ಯ ಬೈತಾರೆ, ಇಲ್ಲಿ ಅತ್ತರ ಮನೆಗನ ಸರಿಯಾಗಿ ಟಿವಿ ನೋಡೋಣ ಅಂತಂದ್ರೆ ಬಿಡಲ್ಲ. IPL ಮ್ಯಾಚ್ ಬರ್ತೈತೆ, ರಾಜಸ್ಥಾನ RCB ಮ್ಯಾಚ್ ಐತಿ ಇವತ್ತು, ನೋಡಕನ ಬಿಡಲ್ಲ ನ್ಯಾಯವಾಗಿ. ಅತ್ತೆ ಏನತ್ತೆ ಕರೆದಿದ್ದು, ಏನ್ ಹೇಳು? ನೋಡಿ ಇವಾಗ ಗುದ್ದು ಬಿಡ್ತೀನಿ ಹಾಕೊಂಡು. ಯಾರೇ ಹೇಳಿದ್ ನಿಂಗೆ ಟಿವಿ ಹಾಕಕ್ಕೆ?
ಟಿವಿ ಹಾಕ್ತೀನಿ ಟಿವಿ ದೊಡ್ಡ ಮನ್ಸು ಹೋದಂಗೆ ಹೋಗ್ಕೊಂಡು ಟಿವಿ ಹಾಕಕ್ಕೆ ಎಲ್ಲನೋ ಅಂತ ಬಂದಾಗ ಹೆಂಗೆ ನೇರಕ್ಕೆ ಹೋಗಿ ಹುಡುಗ ನೀನು ಮಡಗದಂಗಿರೋಮ್ಮಂಗೆ ಇರ್ಬೇಕು ಅದನ್ನ ಬಿಟ್ಟು ಟಿವಿ ಹಾಕಿದ್ ನಾನು ಟಿವಿ ಹಾಕಕ್ಕೆ ಹೋಗೋಣ ಅಲ್ಲಿ ಹಾಕ್ತಾನೆ ಇಕ್ಕಿದ್ರೆ ಕೆಡಬೋದೋ ಪಡಬೋದೋ ಸ್ವಿಚ್ ಮೂರು ಹಾಕೋದು ಪ್ಲಗ್ ಕಿತ್ತಾಕೋದು ಮಾಡಿರೆ ನಾನೇ ಸುಮ್ಗಿಮ್ಕಿರಲ್ಲ ಗುನಿ ಗಟ್ಟಿಸ್ದಂಗೆ ಹಾಕೈತಿ ಎಲ್ಲನ ಹೋಗಿತ್ತಾಗೆ ಅಂದ್ರೆ ಒಟ್ಟು ತಿಕ್ಕ ಬಾಯಿ ಮುಚ್ಕೊಂಡು ಸುಮ್ಮನಿರಲ್ಲ ಕಳ್ಳಿ ನೀನು ಮುಲ ಅಂತ ಹೇಳಿಕೆ ಬಿಡ್ತೀನಿ ನೋಡು ಅವ ನಿಮ್ಮ ಅತ್ತೆಗೂ ನಿನಗೂ ಚಂದಕೈತಿ ಏ ಸುಶೀಲಾ ಯಾಕೆ ಮಂಜುನ ಹಂಗ್ ಬೈತೀಯ ಅವ್ನು ಇನ್ನೇನ್ ಮಾಡ್ಬೇಕಾಗಿತ್ತು ಟಿವಿ ನೋಡೋದೇನ್ ತಪ್ಪ ಅಯ್ಯೋ ಕತೆ ನಿಂದು ಏನಾಗಲ್ಲ ನಮ್ಮನೆ ಬೇರೆ ನಿಮ್ಮನೆ ಬೇರೆ ನೀನೆ ಅವನು ನನ್ನ ಮಗನೂ ಕೂಡ ನೀನು ಒಳ್ಳೆ ಕತೆ ನಿಂದು ಅವ್ನು ಟಿವಿ ನೋಡಿದ್ರೆ ಏನಾಗಲ್ಲ ಅದು ಹೌದು ಮಕ್ಕಳು ಸ್ಕೂಲಿಗೆ ರಜೆ ಇದ್ದಾಗ ಇನ್ನೇನ್ ಮಾಡ್ಬೇಕು ಹೇಳು ಯಾವಾಗಲೂ ಏನು ಓದ್ಕೊಳಕ್ಕಾಗುತ್ತಾ ಯಾವಾಗಲೂ ಕೆಲಸ ಮಾಡೋಕ್ಕಾಗುತ್ತಾ ಟಿವಿ ನೋಡಿದ್ರೆ ಏನು ತಪ್ಪೈತೆ ಅದಕ್ಕೆ ಒಂದು ಲಿಮಿಟ್ ಇರ್ಬೇಕಷ್ಟೇನ ಅಯ್ಯೋ ಸುಶೀಲಾ ಅದಕ್ಕೆ ಮುಂಜಾನೆ ಯಾಕೆ ಹೆಂಗ್ ಬೈತಿದ್ಯಾ ಬೈಬೇಡ ಸುಮ್ಮನಿರು ಕಣತೆ ಇವ್ ಅಮ್ಮಯ್ಯ ಯಾವಾಗಲೂ ಬೈತೈತ್ ನನ್ನ ನಿನ್ ಮುಂದೆ ನಿಧಾನಕ್ಕೆ ಬೈತೈತೆ ಅಷ್ಟೇನಾ ಊರಾಗ ಏನಿಲ್ಲ ಜೋರಾಗಿ ಬೈತೈತಿ ಎಲ್ರ ಮುಂದೆನೂ ನಾನೇನು ತಪ್ಪು ಮಾಡಿಲ್ಲ ಅಂದ್ರೂ ಬೈತೈತಿ ಇವ್ ಅಮ್ಮನ ಜೊತೆಗೆ ಒಜ್ಜಿನ ಸೇರ್ಕೊಂಡ್ತಾನ ಒಂದ್ಸಲಿನಾ ಇಬ್ರು ಏನಿಲ್ಲ ಕಣತೆ ಸರಿಯಾಗಿ ಬೈತಾರೆ ಅಮ್ಮಯ್ಯರಿಗೆ ಗೊತ್ತಾಗಲ್ಲ ಕಣಪ್ಪ ಮಂಜಣ್ಣ ಸುಮ್ಕಿರ್ ನೀನು ಅಮ್ಮಯ್ಯರ್ಗು ನಿಮ್ಮ ಅಜ್ಜಿಗೂ ದಡ್ರ ಅವರು ಅವ್ರಿಗೇನು ಗೊತ್ತಾಕೈತಿ ನೀನು ಅಷ್ಟೇನಾ ಜಾಸ್ತಿ ಟಿವಿ ನೋಡಕ್ ಹೋಗ್ಬಾರ್ದು ಆಯ್ತಾ ಸ್ವಲ್ಪ ಹೊತ್ತು ನೋಡ್ಬೇಕು ಸುಮ್ಮನಾಗ್ಬೇಕು ಈಗ ನಾನು ನಿಮ್ಮ ಅಮ್ಮನೂ ನೀನು ಎಲ್ಲಿಗೆ ಹೋಗ್ತಾ ಇದ್ದೀವಿ ಗೊತ್ತಾ ಎಸ್ಮಾಲ್ಗೆ ಹೋಗ್ತಾ ಇದ್ದೀವಿ ಶಿರಾಗೇಟಾಗೈತಲ್ಲ ಎಸ್ಮಾಲು ದೊಡ್ಡದು ಅಲ್ಲಿ ಬಟ್ಟೆ ಆಟ ಸಾಮಾನು ಆಟ ಆಡಕ್ಕೆ ಎಲ್ಲ ಸಿಗ್ತವೆ ನೀನು ಬರ್ತೀಯಲ್ವಾ ಈಗ ನೀನು ಟಿವಿ ನೋಡ್ತೀಯ ನಮ್ಮ ಜೊತೆ ಬರ್ತೀಯ ಹೇಳು ನೀನು ಟಿವಿ ನೋಡ್ಕೊಂಡು ಮನೆ ಹತ್ರ ಇದ್ರೆ ನಾನು ಅಮ್ಮ ಬೇಗ ಹೋಗಿ ಬರ್ತೀವಿ ನೀನು ನಮ್ಮ ಜೊತೆಗೆ ಬರಂಗಿದ್ರೆ ನಿನಗೆ ಬೇಗ ಮುಖ ತೊಳ್ಕೊಂಡು ಒಳ್ಳೆ ಹೊಸ ಬಟ್ಟೆ ಹಾಕೊಂಡು ಚೆನ್ನಾಗಿರೋ ಬಟ್ಟೆ ಹಾಕೊಂಡು ರೆಡಿ ಆಗಬೇಕು ಆಯ್ತಾ ಹೋಗು ಈಗ ಟಿವಿ ನೋಡಂಗಿದ್ರೆ ನೋಡು ಸ್ವಲ್ಪ ಹೊತ್ತು ಟಿವಿ ನೋಡಿದ್ದಾದ್ಮೇಲೆ ನಿಮ್ಮಮ್ಮ ಸ್ನಾನ ಮಾಡ್ತಾಳೆ ಇವಾಗ ನಿಮ್ಮಮ್ಮನ ಸ್ನಾನ ಆಗ್ತಾಳೆನಾ ನಿಮ್ಮಮ್ಮನೇ ನಿನಗೆ ಮುಖ ತೊಳೆದು ಹೊಸ ಬಟ್ಟೆ ಇಕ್ತಾಳೆ ನಾವು ಮೂವರು ಎಸ್ಮಾಲ್ಗೆ ಹೋಗೋಣ ಸರಿನಾ ಹಂಗಾರ ನಾವು ಎಸ್ಮಾಲ್ ಹೋಗ್ತೀವತ್ತೆ ಅದೇ ನಂಗೆ ಆಟ ಸಾಮಾನು ಕೊಡ್ಸತ್ತೆ ಅಲ್ಲಿ ಆತು ನಿಂಗೆ ಆಟ ಸಾಮಾನು ಕೊಡಿಸ್ತೀನಿ ಹೊಸ ಬಟ್ಟೆ ಕೊಡಿಸ್ತೀನಿ ಶೂ ಕೊಡಿಸ್ತೀನಿ ಎಲ್ಲ ಕೊಡಿಸ್ತೀನಿ ಸರಿನಾ ಅತ್ತಿಗೆ ಒಂದ್ರ ಒಟ್ಟು ಸುಮ್ಮನಿರು ನೀನು ಅವನು ಬಿಟ್ರೆ ಇಡೀ ಎಸ್ಮಾಲೆ ಕೊಡಿಸು ಅಂದ್ಬಿಡ್ತಾನೆ ಅಂತಾನೆ ಇವನು ಓಹೋ ಅಸಸೂರ ಇವನು ಇವನೇ ಕಮ್ಮಿ ಪುರುಷ ಅಲ್ಲ ಅಸಸೂರ ಇವನಿಗೆ ಶೂ ಬೇಕಂತೆ ಬಟ್ಟೆ ಬೇಕಂತೆ ಆಟ ಸಾಮಾನು ಬೇಕಂತೆ ಮನೆಗೆ ಬಿದ್ದು ಒಳ್ಳಾಡ್ತಾವ ಆಟ ಸಾಮಾನುಗಳು ತಿರ್ಗಿ ಹೊಸ ವಿನ್ನೋಸ್ ಕೊಡಿಸ್ತಾರೆ ಏನೋ ಬೇಡ ಸುಮ್ಕಿರತ್ಗೆ ಆ ಮತ್ತೆ ಕೊಡಿಸ್ತೀನಿ ಅಂತ ತಾನೆ ನಿಂಗೇನು ಸುಮ್ಮನಿರು ನೀನು ಯಾವ್ದಕ್ಕೊಂದು ಅಡ್ಡಬಾಯಿ ಹಾಕೊಂಬತ್ತೀವ ಅಮ್ಮಯ್ಯ ಏ ಮಂಜು ನಿಮ್ಮ ಅಮ್ಮ ದಡ್ಡಿ ಅವಳಿಗೇನು ಗೊತ್ತಾಗಲ್ಲ ಸುಮ್ಮನಿರು ಈಗ ಬೇಗ ನೀವಿಬ್ರು ರೆಡಿ ಆಗ್ಬೇಕು ಆಯ್ತಾ ಸುಶೀಲಾ ನೀನು ಅಷ್ಟೇ ಪಾಪ ಮಂಜುನು ಬೇಗ ರೆಡಿ ಮಾಡಿ ನೀವಿಬ್ರು ಬೇಗ ರೆಡಿ ಆಗ್ರಿ ನಾನು ಅಷ್ಟೊತ್ತಿಗೆ ಪಾತ್ರೆ ಎಲ್ಲ ತೊಳೆದಿಕ್ಕಿ ನಾನು ರೆಡಿ ಆಗ್ತೀನಿ ಎಸ್ಮಾಲ್ಗೆ ಹೋಗೋಣ ಸರಿನಾ ಆಯ್ತು ಕಣತ್ತಿಗೆ